ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 11ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಈ ಅಮಾವಾಸ್ಯೆ ಈ ದಿನ ಸಂಜೆ 6:01 ಇರಲಿದೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಕೂಡ ಈ ದಿನ ಸಂಜೆ 6:37 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ನಾಗವ. ಇದು ಈ ದಿನ ಸಂಜೆ 5:29 ಇರಲಿದೆ. ನಂತರ ಉತ್ತರ ಕರ್ಣ ಕಿಂಸ್ತುಘ್ನ ಆರಂಭ ಆಗತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕೂಡ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:57 ಅಪರಾಹ್ನ 3:23 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:39 ಬೆಳಿಗ್ಗೆ 11:05 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:47 ಬೆಳಿಗ್ಗೆ 8:13 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:44 ಬೆಳಿಗ್ಗೆ 11:26 ಹಾಗೆ ಮಧ್ಯಾಹ್ನ 2:55 ಅಪರಾಹ್ನ 3:37 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:02 ಮಧ್ಯಾಹ್ನ 2:09 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:07. ಇನ್ನು ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಉತ್ತಮ ಫಲಗಳಿರುತ್ತೆ. ಚಂದ್ರನ ಬಲ ವಿಶೇಷವಾಗಿ ಈ 6 ರಾಶಿಯವರಿಗಿರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಜ್ಞಾನಕ್ಕೆ ನ್ಯಾಯಕ್ಕೆ ಕಾರಕನಾಗಿರುವಂಥವನು. ಹಾಗೆ ಯಾವುದೇ ರೀತಿಯ ಪಾಂಡಿತ್ಯವನ್ನು ಪಡ್ಕೊಳ್ಬೇಕು, ಭಾಗ್ಯೋದಯ ಆಗಬೇಕು, ಧನಪ್ರಾಪ್ತಿ ಆಗಬೇಕು, ಪುತ್ರಪ್ರಾಪ್ತಿ ಆಗಬೇಕು ಅಂತ ಹೇಳಿದ್ರೂ ಕೂಡ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿಯೇ ಗುರುಬಲ ಅಂತ ಹೇಳುವಂಥದ್ದು. ಯಾಕೆಂದರೆ ಗುರುಬಲ ಹೊಂದಿದ್ರೆ ಯಾವುದೇ ಕೆಲಸಗಳನ್ನು ಕೂಡ ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವಿಶೇಷವಾಗಿ ಈ ದಿನ ಎಲ್ಲ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂಥ ಒಂದು ದಿನ ಇದು. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:41
ಹಾಗೆ ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 15 ನಿಮಿಷದಿಂದ ರಾತ್ರಿ 9 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಅದೇ ರೀತಿ ಈ ದಿನ ಇರುವಂಥ ಶನಿಹೋರದ ಸಮಯ ಬೆಳಿಗ್ಗೆ 5 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 45 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 12 ನಿಮಿಷದಿಂದ ರಾತ್ರಿ 8 ಗಂಟೆ 15 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಇದೆಯಲ್ಲ, ಇದನ್ನು ವ್ಯಾಪಾರಸ್ಥರು, ವರ್ತಕರು, ದಳ್ಳಾಳಿಗಳು, ಇನ್ನು ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರು, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು ಈ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಮೀಡಿಯೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಈ ಹಣದ ವ್ಯವಹಾರ, ಅದರಲ್ಲೂ ವ್ಯಾಪಾರಿ ಚಟುವಟಿಕೆಗಳು ಬುಧ ಹೋರದಲ್ಲಿ ತಟಸ್ಥವಾಗುವಂಥದ್ದು ತುಂಬ ಸೂಕ್ತ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 29 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 12 ನಿಮಿಷದಿಂದ ಸಂಜೆ 6 ಗಂಟೆ 10 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 27 ನಿಮಿಷದಿಂದ 1 ಗಂಟೆ 30 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಶುಕ್ರ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ರೇಷ್ಮೆ ವ್ಯಾಪಾರಿಗಳಿಗಾಗಲಿ, ಇಂಟೀರಿಯರ್ ಡಿಸೈನರ್ಸ್ಗಾಗಲಿ ಶುಕ್ರ ಹೋರದಲ್ಲಿ ಒಳ್ಳೆಯ ಲಾಭಗಳಿದೆ, ಅನುಕೂಲತೆ ಇದೆ, ವ್ಯಾಪಾರ ಚೆನ್ನಾಗಾಗತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 32 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 15 ನಿಮಿಷದಿಂದ ಅಪರಾಹ್ನ 5 ಗಂಟೆ 12 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 27 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ಸಮಯ ಇದು. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಿಗೂ ಕೂಡ ಈ ರವಿ ಹೋರಾದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಯಾವುದೇ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಇದ್ದು ಕೂಡ ಅದು ಯಶಸ್ವಿಯಾಗುತ್ತೆ. ಹಾಗೆ ಈ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 35 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 18 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 21 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಆ ದಿನದಲ್ಲಿ ಒಳ್ಳೆಯ ಸಮಯ ಯಾವುದು, ಸೂಕ್ತವಾಗಿರುವಂಥ ಸಮಯ ಯಾವುದು, ಒಳ್ಳೆಯ ಹೊರ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ನೀವು ಪ್ರತಿನಿತ್ಯ ಗಮನಿಸಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನಿಮ್ಮ ಜೀವನ ಯಶಸ್ವಿ ಆಗಬೇಕು, ನಿಮ್ಮ ಜೀವನದಲ್ಲಿ ಸಂತೋಷ ಇರಬೇಕು ಅಂತ ಹೇಳಿದ್ರೆ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ನಿಮ್ಮ ಇಚ್ಛೆಯಂತೆ ಫಲವನ್ನು ಕೊಡಬೇಕು. ಆ ಫಲ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಸಂದರ್ಭದಲ್ಲಿ ಆ ಕೆಲಸಗಳು ಆರಂಭ ಆಗಬೇಕು. ಈ ಸೂಕ್ಷ್ಮತೆಯನ್ನು ನೀವು ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆ ಅಂತ ಹೇಳಿದ್ರೆ ಅಮಾವಾಸ್ಯೆ ಇರುವಂಥದ್ದು. ಅದರಲ್ಲೂ ಮಾರ್ಗಶಿರದ ಮಾಸದ ಅಮಾವಾಸ್ಯೆ ಅಂತ ಹೇಳಿದ್ರೆ ಬಹಳ ವಿಶೇಷ. ಇದನ್ನು ಎಳ್ಳಮಾವಾಸ್ಯೆ ಅಂಥೇಳಿ ಕರೀತಾರೆ. ಹಾಗೆ ಈ ದಿನ ಕೇತು ಜಯಂತಿ ಇರುವಂಥ ದಿನ ಕೂಡ. ಹಾಗೆ ಗುರುವಾರ ಆದ್ದರಿಂದ ಮಾರ್ಗಶಿರ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ಅಮಾವಾಸ್ಯೆ ಇರೋದರಿಂದ ಲಕ್ಷ್ಮೀ ವ್ರತಕ್ಕೆ ಮತ್ತಷ್ಟು ಪ್ರಾಮುಖ್ಯತೆ ಬಂದಿರುವಂಥದ್ದು. ಹಾಗಾಗಿ ಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕು, ಲಕ್ಷ್ಮಿಯ ಅನುಗ್ರಹ ಬೇಕು ಅಂತ ಹೇಳಿದ್ರೆ ಈ ದಿನ ಪ್ರತಿಯೊಬ್ಬರೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ.
ಮನೆಯಲ್ಲಿ ಇರುವಂಥ ವಿಗ್ರಹಕ್ಕೋ ಫೋಟೋಗೋ ಅಥವಾ ಒಂದು ಕಲಶ ಸ್ಥಾಪನೆಯನ್ನಾದರೂ ಮಾಡಿ ಲಕ್ಷ್ಮೀ ವ್ರತವನ್ನು ಮಾಡಿ ಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳಿ. ಈ ಅಮಾವಾಸ್ಯೆ ನಿಮಗೆ ದುಡ್ಡಿನ ಮಳೆಯನ್ನೇ ಸುರಿಸುತ್ತೆ. ಹಾಗಾಗಿ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳು ಯಾವುದೇ ರೀತಿಯ ಉದ್ಯೋಗದಲ್ಲೂ ಕೂಡ ಹೆಚ್ಚಿನ ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಈ ದಿನ. ಅದರಲ್ಲೂ ಈ ಅಮಾವಾಸ್ಯೆಯನ್ನು ಎಳ್ಳಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಎಳ್ಳಮಾವಾಸ್ಯೆ ರೈತರ ಪಾಲಿಗೆ ತುಂಬ ಸಂಭ್ರಮದ ಹಬ್ಬ ಇದು. ಅದರಲ್ಲೂ ರೈತ ಮಹಿಳೆಯರು ಬಗೆ ಬಗೆಯ ಖಾದ್ಯಗಳನ್ನು ಮಾಡಿಕೊಳ್ತಾರೆ ಈ ದಿನ. ಹಾಗೆ ತಮ್ಮ ಸ್ವಂತ ಹೊಲಕ್ಕೆ ಹೋಗಿ ಭೂಮಿ ತಾಯಿಗೆ ಪೂಜೆಯನ್ನು ಮಾಡಿ ಸಹಭೋಜನವನ್ನು ಮಾಡ್ತಾರೆ. ಇದು ಒಂದು ಸಡಗರದ ಹಬ್ಬ ಇವರಿಗೆ. ಹಾಗೆ ಬಹುತೇಕ ಉತ್ತರ ಕರ್ನಾಟಕದ ಜಿಲ್ಲೆಯಲ್ಲಿ ಎಳ್ಳಮಾವಾಸ್ಯೆಯ ದಿನ ರೈತರು ಕುಟುಂಬ ಸಮೇತರಾಗಿ ಹೊಲಕ್ಕೆ ಹೋಗಿ ಚರಗವನ್ನು ಚೆಲ್ಲುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಚರಗ ಚೆಲ್ಲೋದು ಅವರಿಗೆ ಸಂಭ್ರಮದ ಒಂದು ಸಂದರ್ಭ ಇದು. ಹಾಗಾಗಿ ಈ ಎಳ್ಳಮಾವಾಸ್ಯೆಯ ದಿನ ರೈತರು, ರೈತ ಮಹಿಳೆಯರು, ಮಕ್ಕಳು, ಬಂಧು ಮಿತ್ರರ ಜೊತೆಯಲ್ಲಿ ಚಕ್ಕಡಿ ಅಂದರೆ ಒಂದು ಎತ್ತಿನ ಗಾಡಿಯಲ್ಲಿ ಹೊಲಕ್ಕೆ ಹೋಗುವಂಥ ಒಂದು ಸಂಭ್ರಮದ ಹಬ್ಬ. ಇಲ್ಲಿ ಎಳ್ಳು ಹಚ್ಚಿದಂತಹ ರೊಟ್ಟಿಯನ್ನು ಮಾಡ್ಕೊಳ್ತಾರೆ, ಎಳ್ಳು ಕಡುಬನ್ನು ಮಾಡ್ಕೊಳ್ತಾರೆ, ಕಡಲೆ ಕಡುಬು, ಬದನೆಕಾಯಿ ಪಲ್ಯ, ಹಾಗೆ ಶೇಂಗಾ ಚಟ್ನಿ ಇತ್ಯಾದಿಗಳನ್ನು ಮಾಡಿಕೊಂಡು ಹೊಲಕ್ಕೆ ಹೋಗಿ ಬೆಳೆದು ನಿಂತಿರುವಂಥ ಜೋಳ ಆಗಲಿ, ಕಡಲೆ ಆಗಲಿ, ಎಳ್ಳಾಗಲಿ ಇಲ್ಲಿ ಪೂಜೆಯನ್ನು ಭೂಮಿ ತಾಯಿಗೆ ಸಲ್ಲಿಸಿ ಎಲ್ಲರ ಜೊತೆಯಲ್ಲಿ ಈ ಮನೆಯಿಂದ ತೆಗೆದುಕೊಂಡು ಹೋಗಿರುವಂಥ ಖಾದ್ಯವನ್ನು ಸಹಭೋಜನದ ರೀತಿಯಲ್ಲಿ ಮಾಡ್ತಾರೆ. ಇದು ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥದ್ದು, ಜೊತೆಗೆ ಭೂಮಿ ತಾಯಿಯ ಋಣವನ್ನು ತೀರಿಸುವಂಥದ್ದು. ಏಕೆಂದರೆ ಭೂಮಿ ತಾಯಿಗೆ ಪೂಜೆ ಮಾಡುವಂಥದ್ದು. ಇಲ್ಲಿ ಫಸಲು ಬೆಳೆದು ನಿಂತಿರುತ್ತೆ, ದವಸ ಧಾನ್ಯಗಳು ಮನೆಗೆ ಬರುವಂಥ ಸಂದರ್ಭ ಇದು. ಹಾಗಾಗಿ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಹೇಳಿ ಧನ್ಯತೆಯನ್ನು ಸಮರ್ಪಣಾ ಭಾವದೊಂದಿಗೆ ಅರ್ಪಣೆ ಮಾಡಿ ಮನೆಗೆ ವಾಪಸ್ಸಾಗುವಂಥ ಒಂದು ವಿಶೇಷ ಹಬ್ಬ ಇದು. ಹಾಗೆ ತೆಗೆದುಕೊಂಡು ಹೋಗಿರುವಂಥ ಖಾದ್ಯಗಳನ್ನು ಹೊಲದ ತುಂಬೆಲ್ಲ ಚೆಲ್ಲುವಂಥದ್ದನ್ನೇ ಚರಗ ಅಂತ ಹೇಳಿ ಕರೀತಾರೆ. ಇಲ್ಲಿ ಮನೆ ಮಂದಿಯ ಜೊತೆಗೆ ಹೊಲ ಇಲ್ಲದವರನ್ನೂ ಕೂಡ ಕರ್ಕೊಂಡು ಹೋಗ್ತಾರೆ. ಇದು ಬಹಳ ವಿಶೇಷ ಇಲ್ಲಿನ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೆಯುವಂಥದ್ದು. ಇಲ್ಲಿ ಚರಗ ಚೆಲ್ಲಲು ಹೋಗುವಂಥದ್ದು ಮತ್ತಷ್ಟು ವಿಶೇಷತೆಯಿಂದ ಕೂಡಿರುವಂಥದ್ದು. ಹಾಗಾಗಿ ಇಲ್ಲಿ ಚರಗ ಚೆಲ್ಲಲಿಕ್ಕೆ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ಏನಂದರೆ ಈ ಎಳ್ಳಮಾವಾಸ್ಯೆಯ ದಿನ ಹೊಲಕ್ಕೆ ಹೋಗಿ ಚರಗವನ್ನು ಅಂದರೆ ಖಾದ್ಯವನ್ನು ಯಾಕೆ ಚೆಲ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಈ ಎಳ್ಳಮಾವಾಸ್ಯೆಯ ಹೊತ್ತಿಗೆ ಪೈರು ಬೆಳೆದು ನಿಂತಿರುತ್ತೆ, ತೆನೆ ಕಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಇನ್ನೇನು ಬೆಳೆ ಕೊಯ್ಲಿಗೆ ಅಂದರೆ ಕಟಾವಿಗೆ ಬರ್ತಾ ಇದ್ದಂತಹ ಸಂದರ್ಭ ಇದು. ಆ ಸಮಯದಲ್ಲೇ ಈ ಕಡಲೆ ಬೆಳೆಗಾಗಲಿ ಅಥವಾ ಜೋಳದ ಬೆಳೆಗಾಗಲಿ ಕಾಯಿ ಕೊರಕ ಹುಳ ಅನ್ನುವಂಥದ್ದು ಬೀಳುತ್ತೆ. ಈಗ ಅವರೆಕಾಯಿಗೆ ಹೇಗೆ ಅವರೇ ಹುಳ ಬೀಳುತ್ತೋ ಅದೇ ರೀತಿಯಲ್ಲಿ ಅಲ್ಲಿ ಕಾಯಿ ಕೊರಕ ಹುಳ ಬೀಳೋದ್ರಿಂದ ಫಸಲು ನಷ್ಟವಾಗುತ್ತೆ. ಹಾಗಾಗಿನೇ ಈ ಹೊಲದಲ್ಲಿ ಖಾದ್ಯವನ್ನು ಅಂದರೆ ಈ ತಿಂಡಿ ತಿನಿಸು ಪದಾರ್ಥಗಳನ್ನು ಚರಗ ಚೆಲ್ಲುವಂಥ ರೀತಿಯಲ್ಲಿ ಚೆಲ್ಲಿದ್ರೆ ಅದನ್ನು ತಿನ್ನಲಿಕ್ಕಾಗಿ ಹಕ್ಕಿ ಪಕ್ಷಿಗಳು ಮೇಲಿಂದ ಕೆಳಗೆ ಬರುತ್ತೆ. ಅಂದರೆ ಇವರು ಚೆಲ್ಲಿರುವಂಥ ಖಾದ್ಯವನ್ನು ತಿನ್ನಲಿಕ್ಕೆ ಪಕ್ಷಿಗಳು ಬಂದಾಗ ಆ ಸಂದರ್ಭದಲ್ಲೇ ಆ ಕಾಯಿಯ ಮೇಲೆ ಇದ್ದಂಥ ಹುಳುಗಳನ್ನು ಕೂಡ ನೋಡಿ ಆ ಹುಳುಗಳನ್ನು ಹೆಕ್ಕಿ ಈ ಪಕ್ಷಿಗಳು ತಿನ್ನತ್ತೆ. ಹಾಗಾಗಿ ಆ ಖಾದ್ಯದ ಜೊತೆಗೆ ಕಡಲೆಗೆ ಬಿದ್ದಿರುವಂಥ ಕಾಯಿ ಕೊರಕ ಹುಳುಗಳು ಕೂಡ ಪಕ್ಷಿಯ ಕಣ್ಣಿಗೆ ಬಿದ್ದು ಅದನ್ನು ಆ ಪಕ್ಷಿಗಳು ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಈ ಕಾಯಿ ಕೊರಕ ಹುಳುವನ್ನು ನಿಯಂತ್ರಣ ಮಾಡಲಿಕ್ಕೆ ಇದೊಂದು ನೈಸರ್ಗಿಕವಾದ ನಿಯಮ ಅನ್ನುವಂಥದ್ದು ನಮ್ಮ ರೈತರ ಭಾವನೆ. ಹಾಗಾಗಿನೇ ಈ ತಲೆತಲಾಂತರದಿಂದ ಈ ಚರಗ ಚೆಲ್ಲುವಂಥ ಒಂದು ಪದ್ಧತಿಯನ್ನು ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು ಅನುಸರಣೆ ಮಾಡಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಳ್ಳು ಅಮಾವಾಸ್ಯೆ ಅಂತ ಹೇಳಿದ್ರೆ ಚರಗ ಚೆಲ್ಲುವಂಥದ್ದು ತನ್ಮೂಲಕ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಪದ್ಧತಿಯಾಗಿ ಮಾರ್ಪಟ್ಟಿರುವಂಥದ್ದು. ಹಾಗಾಗಿ ಈ ದಕ್ಷಿಣಾಯನದ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನ ಏನಿದೆ ಇದನ್ನು ಎಳ್ಳು ಬೆಳೆ ಬರುವಂತಹ ದಿನ ಅಂತ ಹೇಳಿ ಕರೀತಾರೆ. ಆದ್ದರಿಂದಲೇ ಇದನ್ನು ಎಳ್ಳಮಾವಾಸ್ಯೆ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇನ್ನೊಂದು ಪೌರಾಣಿಕ ಹಿನ್ನೆಲೆ ಏನಿದೆ ಅಂತ ಹೇಳಿದ್ರೆ, ಈ ಎಳ್ಳಮಾವಾಸ್ಯೆಯ ದಿನ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ್ಯಾರು ಮಡಿದಿದ್ದಾರೆ, ಮರಣ ಹೊಂದಿದ್ದಾರೆ, ಅವರ ಬಂಧು ಮಿತ್ರರಿಗಾಗಿ ಪಿಂಡ ಪ್ರದಾನ ಮಾಡುವಂತಹ ಒಂದು ದಿನ. ಅದರಿಂದಲೇ ಇದನ್ನು ಎಳ್ಳಮಾವಾಸ್ಯೆ ಅಂತ ಹೇಳಿ ಕೂಡ ಕರೀತಾರೆ. ಅಂದರೆ ಗತಿಸಿರುವಂಥವ್ರಿಗೆ ತರ್ಪಣವನ್ನು ಕೊಡಲಿಕ್ಕೆ ಎಳ್ಳನ್ನು ಬಳಸುವಂಥದ್ದಿದೆ. ಹಾಗಾಗಿ ಇದನ್ನು ಎಳ್ಳಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಈ ವೇಳೆಗೆ ಮಹಾಭಾರತ ಯುದ್ಧ ನಡೆದು ಸುಮಾರು ಜನ ಪ್ರಾಣತ್ಯಾಗವನ್ನು ಮಾಡಿದರು.
ಅವರಿಗಾಗಿ, ಅವರ ಮೋಕ್ಷಕ್ಕಾಗಿ ಈ ಎಳ್ಳಿನಿಂದ ತಿಲ ತರ್ಪಣವನ್ನು ಕೊಟ್ಟರು ಅನ್ನುವಂಥ ವಿಚಾರ ಇಲ್ಲಿ ಗಮನಾರ್ಹವಾಗಿರುವಂಥದ್ದು. ಹಾಗೆ ಇದು ರೈತರ ಹಬ್ಬ ಆಗಿ ಕೂಡ ಮಾರ್ಪಟ್ಟಿರುವಂಥದ್ದು. ಏಕೆಂತ ಹೇಳಿದ್ರೆ ಭೂಮಿಯ ಫಲವತ್ತತೆಯನ್ನು ಕಾಪಾಡುವಂತಹ ಎರೆಹುಳುಗಳಿಗೆ ಆಹಾರ ಆಗಲಿ ಅಂತ ಕೂಡ ಚರಗವನ್ನು ಚೆಲ್ಲುವಂಥ ಒಂದು ಕ್ರಮವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಹಿಂಗಾರು ಪೈರುಗಳ ನಡುವೆ ಕೆಲವರು ಬನ್ನಿ ಮರವನ್ನು ಹುಡುಕಿಕೊಂಡು ಹೋಗಿ ಅದಕ್ಕೆ ಪೂಜೆ ಮಾಡಿ ಭೂಮಿ ತಾಯಿಗೆ ಚರಗ ಚೆಲ್ಲುವಂತಹದ್ದು ಈ ಹಬ್ಬದ ವಿಶೇಷವಾಗಿ ಮಾರ್ಪಟ್ಟಿದೆ. ಹಾಗೆ ಪಾಂಡವರ ಸ್ವರೂಪವಾಗಿ 5 ಕಲ್ಲುಗಳಿಗೆ ಈ ದಿನ ಪೂಜೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ನಾನಾ ಬಗೆಯ ತಿಂಡಿಗಳನ್ನು, ಖಾದ್ಯಗಳನ್ನು ರೈತಾಪಿ ವರ್ಗದವರು ಮನೆಯಲ್ಲಿ ಸಿದ್ಧಪಡಿಸಿಕೊಂಡು ಕುಟುಂಬ ಸಮೇತರಾಗಿ ಸಹಭೋಜನ ಮಾಡಿ ಸಂಭ್ರಮಿಸುವಂಥ ಒಂದು ಹಬ್ಬವಾಗಿ ಇರುವಂಥದ್ದು. ಹಾಗಾಗಿ ಈ ಎಳ್ಳಮಾವಾಸ್ಯೆಯ ದಿನ ಭೂಮಿ ತಾಯಿಗೆ ಪೂಜೆಯನ್ನ ಮಾಡಿದ್ರೆ ಕೆಲವರು ಗೋವಿಗೂ ಕೂಡ ಪೂಜೆಯನ್ನ ಮಾಡುವಂಥದ್ದು ಇದೆ. ಈ ದಿನ ಎತ್ತುಗಳಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಾರೆ. ಎತ್ತುಗಳ ಮೈ ತೊಳೆದು ಅವುಗಳಿಗೆ ಗೌನನ್ನು ಹಾಕಿ ಕೊಂಬುಗಳಿಗೆ ಬಣ್ಣ ಬಣ್ಣದ ಗೊಂಡೆಗಳನ್ನು ಹಾಕುವಂಥದ್ದು, ಹಣೆಕಟ್ಟುಗಳನ್ನು ಕಟ್ಟುವಂಥದ್ದು, ಗೆಜ್ಜೆಗಳನ್ನು ಅಂದರೆ ಗಂಟೆಗಳನ್ನು ಕೂಡ, ಕಿರು ಗಂಟೆಗಳನ್ನು ಕೂಡ ಕಟ್ಟುವಂತಹ ಒಂದು ಸಂಪ್ರದಾಯ ನಮ್ಮ ರೈತಾಪಿ ವರ್ಗದವರಲ್ಲಿದೆ. ಹಾಗಾಗಿ ಎತ್ತಿನ ಗಾಡಿಗೆ ಅಲಂಕಾರವನ್ನು ಮಾಡ್ತಾರೆ, ಬಲೂನನ್ನು ಕಟ್ತಾರೆ, ರಿಬ್ಬನ್ಗಳನ್ನು ಕಟ್ತಾರೆ. ಹಾಗೆ ಎತ್ತುಗಳಿಗೂ ಕೂಡ ಈ ದಿನ ವಿಶೇಷ ಪೂಜೆಗಳು ಹಾಗೆ ಸಿಹಿ ತಿನಿಸನ್ನು ತಿನ್ನಿಸುವಂಥ ಒಂದು ಪದ್ಧತಿಯನ್ನು ಕೂಡ ನಮ್ಮ ರೈತರ ಮನೆಗಳಲ್ಲಿ ಈ ದಿನ ಕಾಣಬಹುದು. ಈ ಎಳ್ಳಮಾವಾಸ್ಯೆಯ ದಿನ ರೈತರು ವಿಶೇಷ ಪೂಜೆಗಳನ್ನು ದೇವಾಲಯಗಳಲ್ಲಿ ನೆರವೇರಿಸುವಂಥದ್ದು ಕೂಡ ಇದೆ. ಅದರಲ್ಲೂ ಶನಿ ದೋಷ ಇರುವಂಥವರು, ಸಾಡೆ ಸಾತಿ ನಡೀತಾ ಇರುವಂಥವರು ಶನಿದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಹಾಗೆ ಇಲ್ಲಿ ಎಳ್ಳನ್ನು ವಿಶೇಷವಾಗಿ ದೇವಾಲಯಗಳಿಗೆ ದಾನ ಮಾಡುವಂಥ ಒಂದು ದಿನ ಕೂಡ. ಹಾಗಾಗಿ ತಮ್ಮಲ್ಲಿ ಯಾರಿಗಾದರೂ ಶನಿ ದೋಷ ಇದ್ದು ಇನ್ನು ಸಾಡೆ ಸಾತಿ ನಡೀತಾ ಇರುವಂಥ ಮಕರ ರಾಶಿಯವರು, ಕುಂಭರಾಶಿಯವರು ಮತ್ತು ಮೀನರಾಶಿಯವರು ವಿಶೇಷವಾಗಿ ಎಳ್ಳೆಣ್ಣೆಯನ್ನು ಶನಿದೇವರ ದೇವಸ್ಥಾನಕ್ಕೆ ದೀಪಕ್ಕಾಗಿ ಕೊಟ್ಟು ಬನ್ನಿ, ವಿಶೇಷ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಇನ್ನು ದೇವಾಲಯಗಳಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಸಿಕ್ಕತ್ತೆ ಈ ದಿನ. ಹಾಗೆ ಕೆಲವರು ಈ ದಿನದಲ್ಲಿ ಸಮುದ್ರ ಸ್ನಾನವನ್ನು ಮಾಡುವಂಥದ್ದು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಈ ದಿನ ತರ್ಪಣವನ್ನು ಕೊಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥದ್ದು. ನಮ್ಮ ಗತಿಸಿರುವಂಥ ಕುಟುಂಬ ವರ್ಗದವರಿಗೆ ಈ ದಿನ ಎಳ್ಳು ನೀರಿನ ತರ್ಪಣವನ್ನು ಕೊಡ್ತಾರೆ. ಅದಕ್ಕಾಗಿಯೇ ಸಮುದ್ರ ಸ್ನಾನವನ್ನು ಮಾಡಿ ಸಮುದ್ರದ ದಡದಲ್ಲೇ ನಿಂತು ಅವರಿಗೆ ತರ್ಪಣವನ್ನು ಕೊಟ್ಟರೆ ಆ ತರ್ಪಣ ನೇರವಾಗಿ ಪಿತೃಗಳಿಗೆ ತಲುಪುತ್ತೆ. ಹಾಗಾಗಿ ಪಿತೃ ಋಣವನ್ನು ತೀರಿಸಲಿಕ್ಕೂ ಕೂಡ ಈ ದಿನ ಮಹತ್ವದ ದಿನ. ಹಾಗಾಗಿ ಭೂಮಿ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಚರಗ ಚೆಲ್ಲುವಂಥದ್ದಾದರೆ ಇನ್ನು ಪಿತೃಗಳಿಗೂ ಕೂಡ ಅವರ ಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ ಈ ದಿನ ತಿಲತರ್ಪಣವನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನದಿಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾರೆ, ಸಮುದ್ರ ಸ್ನಾನವನ್ನು ಮಾಡ್ತಾರೆ. ಇದರಿಂದ ಚರ್ಮ ರೋಗಗಳು ಗುಣ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದರಲ್ಲೂ ಹಿರಿಯರಿಗೆ ಶ್ರಾದ್ದವನ್ನು ಮಾಡುವಂತಹ ದಿನ ಕೂಡ ಇದು. ಇನ್ನು ಬಹಳ ಸೂಕ್ಷ್ಮವಾದಂತಹ ದಿನ ಇದು. ಏಕೆಂತ ಹೇಳಿದ್ರೆ ಇಲ್ಲಿ ಪಿತೃ ಕಾರ್ಯವನ್ನು ಮಾಡಿ, ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿ ಅಥವಾ ತರ್ಪಣವನ್ನು ಕೊಟ್ಟು ಬಡಬಗ್ಗರಿಗೆ ಅನ್ನದಾನವನ್ನು ಮಾಡುವಂಥ ಒಂದು ವಿಶೇಷ ದಿನ ಕೂಡ. ಹಾಗಾಗಿ ಈ ದಿನ ದಾನ ಮಾಡೋದ್ರಂತೂ ಹೆಚ್ಚಿನ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ನಮ್ಮ ಬದುಕಿನಲ್ಲಿ ಒಂದು ಶಾಂತಿ, ನೆಮ್ಮದಿ ಇರಬೇಕು, ಸಮೃದ್ಧಿಯ ಜೀವನ ಇರಬೇಕು ಅಂತ ಹೇಳಿದ್ರೆ ಈ ದಿನ ಹೆಚ್ಚು ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ದಿನ ಎಳ್ಳು ದಾನ ಮಾಡೋದ್ರಿಂದ ಶನಿಗೆ ಸಂಬಂಧಪಟ್ಟಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗಾಗಿನೇ ಮುಂದೆ ಬರುವಂತಹ ಈ ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲವನ್ನು ದಾನ ಮಾಡುವಂಥದ್ದು ಈ ಹಿನ್ನೆಲೆಯಲ್ಲೇ ರೂಪುಗೊಂಡಿರುವಂಥ ಒಂದು ವಿಶೇಷ ಪದ್ಧತಿ. ಹಾಗಾಗಿ ಈ ಎಳ್ಳಿಗೆ ಪಾಪವನ್ನು ನಾಶ ಮಾಡುವಂಥ ಶಕ್ತಿ ಇದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದ ನಾವು ಮಾಡಿರುವಂಥ ಪಾಪಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಎಳ್ಳನ್ನು ದಾನ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹಿರಿಯರು ಹೇಳ್ತಾ ಬಂದಿದ್ದಾರೆ. ಹಾಗಾಗಿನೇ ಈ ಎಳ್ಳು ಅಮಾವಾಸ್ಯೆ ಬಹಳ ವಿಶೇಷವಾಗಿ ಆಚರಣೆ ಮಾಡುವಂಥ ಹಾಗೆ ನಾನಾ ರೀತಿಯ ಅರ್ಥಗಳನ್ನು ಕೊಡುವಂಥ ಒಂದು ಅಮಾವಾಸ್ಯೆ ಇದು. ಹಾಗೆ ಈ ದಿನ ಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆಯಲ್ಲ, ಬಹಳ ವಿಶೇಷವಾಗಿ ನಾವು ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು, ಈ ದಿನ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಾವು ಸ್ನಾನ ಮಾಡುವಂಥ ನೀರಿಗೆ ಕೆಲವೊಂದು ವಿಶೇಷ ಸಾಮಗ್ರಿಗಳನ್ನು ಬೆರೆಸಿ ಸ್ನಾನ ಮಾಡಿದ್ರೆ ಅದು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಅಮಾವಾಸ್ಯೆಯ ದಿನ ನೀರಿನಲ್ಲಿ ಅಂದರೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಎಳ್ಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ
ಅದರಲ್ಲೂ ಸ್ನಾನಕ್ಕೆ ಮೊದಲು ಎಳ್ಳೆಣ್ಣೆಯನ್ನು ಮೈಗೆಲ್ಲ ಹಚ್ಚಿಕೊಂಡು ಸ್ನಾನ ಮಾಡೋದ್ರಿಂದ ಉತ್ತಮ ಫಲಗಳು ಸಿಕ್ಕತ್ತೆ. ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹ ಬಹಳ ಬೇಗ ಉಂಟಾಗುತ್ತೆ, ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಯಾವುದೇ ಮನೆಯಲ್ಲಿ ಹಣದ ಕೊರತೆ ಇದ್ದರೆ, ಆಹಾರ ಧಾನ್ಯಗಳ ಕೊರತೆ ಇದ್ದರೆ, ಕೊರತೆ ಬರದಂತೆ ರಕ್ಷಣೆ ಮಾಡ್ತಾಳೆ ಮಹಾಲಕ್ಷ್ಮಿ, ಧಾನ್ಯಲಕ್ಷ್ಮಿ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಪ್ರತಿ ಮನೆಯ ಹಣಕಾಸಿನ ಸ್ಥಿತಿ ಸುಧಾರಣೆಯಾಗಬೇಕು, ಮನೆಯಲ್ಲಿ ಸಮೃದ್ಧಿ ಬರಬೇಕು ಅಂತ ಹೇಳಿದ್ರೆ ಈ ದಿನ, ಈ ಮಾರ್ಗಶಿರ ಅಮಾವಾಸ್ಯೆಯ ದಿನ ಸ್ನಾನ ಮಾಡುವಂಥ ನೀರಿಗೆ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬೇಕು. ಇದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಪದ್ಧತಿ. ಇದನ್ನು ಅನುಸರಣೆ ಮಾಡಿ. ಇನ್ನು ಚಂದ್ರ ದೋಷ ಇರುವಂಥವರು ಈ ದಿನ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸುವಂಥದ್ದು ಅಥವಾ ಬಿಳಿಯ ಚಂದನವನ್ನು ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ಚಂದ್ರ ದೋಷ ನಿವಾರಣೆಯಾಗುತ್ತೆ, ಮಾನಸಿಕ ನೆಮ್ಮದಿ ಸಿಕ್ಕತ್ತೆ. ಇನ್ನು ದೇಹಕ್ಕೆ ಒಂದು ರೀತಿಯ ಬಲ, ಒಂದು ಆತ್ಮ ಚೈತನ್ಯ ಉಂಟಾಗುವಂಥದ್ದು. ಹಾಗಾಗಿನೇ ವ್ಯಕ್ತಿಗೆ ದೀರ್ಘಾಯುಷ್ಯ ಬೇಕು, ಯಾವುದೇ ರೀತಿಯ ಚರ್ಮ ರೋಗಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಚಂದ್ರನ ದೋಷವನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಗಾಗಿನೇ ಈ ದಿನದ ಸ್ನಾನಕ್ಕೆ ಹಾಲನ್ನು ಬೆರೆಸಿ ಸ್ನಾನ ಮಾಡಬೇಕು. ಇನ್ನು ಬಹಳ ವಿಶೇಷವಾಗಿ ಅಮಾವಾಸ್ಯೆಯ ದಿನದಂದು ಧರ್ಮಶಾಸ್ತ್ರಗಳು ಹೇಳೋ ಪ್ರಕಾರ ಸ್ನಾನ ಮಾಡುವಂಥ ನೀರಿಗೆ ಏಲಕ್ಕಿಯನ್ನು ಮತ್ತು ಕೇಸರಿಯನ್ನು ಸೇರಿಸಿ ಸ್ನಾನ ಮಾಡಿದ್ರೆ ಇದರಿಂದ ಬರುವಂಥ ಈ ದುರಾದೃಷ್ಟಗಳೇನಿದೆ ಅದು ನಿವಾರಣೆಯಾಗುತ್ತೆ. ಕೆಟ್ಟ ಶಕ್ತಿಗಳು ಆ ಮನೆಯಿಂದ ಹೊರ ಹೋಗುತ್ತೆ, ಸಂಕಟಗಳಿಂದ ಮುಕ್ತಿ ಸಿಕ್ಕತ್ತೆ. ಹಾಗಾಗಿನೇ ಅರ್ಧಕ್ಕೆ ನಿಂತು ಹೋಗಿರುವಂತಹ ಕೆಲವು ಕೆಲಸ ಕಾರ್ಯಗಳೇನಿದೆ ಇದು ಮತ್ತೆ ಪುನರಾರಂಭ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಸ್ನಾನದ ನೀರಿಗೆ ಏಲಕ್ಕಿ ಮತ್ತು ಕೇಸರಿಯನ್ನು ಸೇರಿಸಿ ಕೂಡ ಈ ಅಮಾವಾಸ್ಯೆಯ ದಿನ ಸ್ನಾನ ಮಾಡ್ಬೋದು. ಇನ್ನು ಈ ಹಳದಿ ಸಾಸಿವೆ ಅನ್ನುವಂಥದ್ದು ಇದೆ. ಅದರಲ್ಲೂ ಈ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಹಳದಿ ಸಾಸಿವೆಯನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ದಾಂಪತ್ಯ ಸುಖ ಸಿಕ್ಕತ್ತೆ, ಜೀವನದಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ, ಪತಿ ಪತ್ನಿಯರ ಮಧ್ಯೆ ಒಂದು ವಿರಸ ಬೇಸರ ಅನ್ನುವಂಥದ್ದು ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ನಾನ ಮಾಡುವಂಥ ನೀರಿಗೆ ಹಳದಿ ಸಾಸಿವೆಯನ್ನು ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ಯಾವುದೇ ರೀತಿಯ ದಾಂಪತ್ಯ ದೋಷಗಳಿದ್ದರೆ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ಜಾತಕದಲ್ಲಿ ಇರುವಂಥ ಗುರುವನ್ನು ಬಲಪಡಿಸಬೇಕು ಅಂತ ಹೇಳಿದ್ರೆ ಈ ದಿನ, ಅದರಲ್ಲೂ ಗುರುವಾರದ ದಿನ ಅಮಾವಾಸ್ಯೆ ಇದೆ, ಈ ಹಳದಿ ಸಾಸಿವೆಯನ್ನು ಬಳಸಿಕೊಂಡು ಸ್ನಾನವನ್ನು ಮಾಡಿ ಅತ್ಯುತ್ತಮವಾದ ಫಲಗಳು ಸಿಕ್ಕತ್ತೆ. ಇನ್ನು ಈ ದಿನ ಕೇತು ಜಯಂತಿ ಕೂಡ ಇರೋದರಿಂದ ಈ ದಿನ ನವಗ್ರಹಗಳ ದರ್ಶನ ಮಾಡಿ. ಅಮಾವಾಸ್ಯೆಯ ದಿನ ನವಗ್ರಹಗಳ ದರ್ಶನ ಮಾಡುವಂಥದ್ದು, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಹಾಗೆ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಬಹಳ ವಿಶೇಷ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಬಂಧುಗಳೇ, ಈ ಮಾರ್ಗಶಿರ ಮಾಸದ ಅಮಾವಾಸ್ಯೆ ಬಹು ಉಪಯೋಗಿ ಅಮಾವಾಸ್ಯೆ. ಅಮಾವಾಸ್ಯೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಒಳ್ಳೆಯ ಕೆಲಸಗಳನ್ನು ಮಾಡಲ್ಲ, ಆದರೆ ಕೆಲವು ಕೆಲಸಗಳನ್ನು ಮಾಡೋದ್ರಿಂದ ನಾವು ಒಳ್ಳೆಯದನ್ನು ಪಡ್ಕೊಳ್ಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನದ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿರುವಂಥ ಅಮಾವಾಸ್ಯೆ. ಇದನ್ನು ಪರಿಪೂರ್ಣವಾಗಿ ಧನಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶಗಳಿರುವಂಥ ಸಂದರ್ಭ ಇದೆ. ಬಹಳ ಅಪರೂಪಕ್ಕೆ ಬಂದಿರುವಂಥ ಅಮಾವಾಸ್ಯೆ ಇದು. ಇದರ ಪ್ರಯೋಜನ ಪಡ್ಕೊಳ್ಳಿ. ತಮಗೆಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ, ಒಳ್ಳೆಯದಾಗಲಿ. ಹಾಗೆ ಬಂಧುಗಳೇ, ಈ ದಿನ ಮತ್ತೊಂದು ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಏನಂದರೆ ಈ ದಿನ ಕೇತು ಜಯಂತಿ ಇರುವಂಥ ದಿನ. ಇಲ್ಲಿ ಕೇತು ಗ್ರಹದ ಬಗ್ಗೆ ನೀವು ಕೆಲವೊಂದು ಸೂಕ್ಷ್ಮದ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಯಾರು ಈ ದಿನ ಬೆಳ್ಳಿಯ ದೀಪವನ್ನು ಮನೆಯಲ್ಲಿ ಬೆಳಗಿಸ್ತಾರೆ ಅವರಿಗೆ ಅಪಘಾತದ ಭೀತಿ ದೂರವಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕೇತುವಿನಿಂದ ಬರುವಂತಹ ಯಾವುದೇ ರೀತಿಯ ದುಷ್ಪರಿಣಾಮಗಳಿದ್ರೂ ಕೂಡ ಅದು ನಿವಾರಣೆ ಮಾಡುತ್ತೆ. ಹಾಗಾಗಿ ಬೆಳ್ಳಿಯ ದೀಪ ವಿಶೇಷವಾಗಿ ಈ ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿ ಬೆಳಗಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಆಗಾಗ್ಗೆ ಬರ್ತಾ ಇರುತ್ತೆ, ಅಡ್ಡಿ ಆತಂಕಗಳು ಬರುತ್ತೆ, ಏನೋ ಸಮಸ್ಯೆಗಳು ಮಧ್ಯೆ ಬಂದು ಆ ಕೆಲಸ ಮಧ್ಯಕ್ಕೆ ಅಥವಾ ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ನಿವಾರಣೆಯಾಗಬೇಕು ಅಂತ ಇದ್ರೂ ಕೂಡ ಈ ದಿನ ಬೆಳ್ಳಿಯ ದೀಪವನ್ನು ಬೆಳಗಿಸಬೇಕು. ಹಾಗೆ ಕೆಲವರಿಗೆ ಪುತ್ರ ಸಂತಾನದ ಅಪೇಕ್ಷೆ ಇರುತ್ತೆ. ಅಂಥವರು 21 ದಿನಗಳ ಕಾಲ ಈ ದಿನದಿಂದ ಪ್ರಾರಂಭ ಮಾಡಿ 21 ದಿನ ತುಪ್ಪದಿಂದ ಬೆಳ್ಳಿ ದೀಪವನ್ನು ಬೆಳಗಿಸಿದ್ರೆ ಮನೋಭಿಲಾಷೆಗಳು ಪೂರ್ಣವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಕೇತು ಜಯಂತಿಯ ದಿನ ಕೇತುವಿನ ಎದುರು ಬೆಳ್ಳಿ ದೀಪವನ್ನು ಬೆಳಗಿಸಿದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರ ಇದೆ. ಹಾಗೆ ಇದು ಗಂಗಾ ಸ್ನಾನದ ಫಲವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿನೇ ಈ ಹಿಂದೂ ಜ್ಯೋತಿಷ್ಯದಲ್ಲಿ ಕೇತುವಿಗೆ ವಿಶೇಷವಾದಂಥ ಒಂದು ಸ್ಥಾನ ಇದೆ. ಹಾಗಾಗಿನೇ ಈ ದಿನ
ಕೇತು ಮಂತ್ರವನ್ನು ನೀವು ಪಠಣ ಮಾಡಿಕೊಳ್ಬೇಕು. 108 ಬಾರಿ ಈ ಮಂತ್ರವನ್ನು ಪಠಿಸಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಜೀವನದಲ್ಲಿ ನಮಗೆ ಅಂತಿಮವಾಗಿ ಬೇಕಾಗಿರುವಂಥದ್ದು ಒಳ್ಳೆಯ ಮೋಕ್ಷ. ಅದನ್ನು ಪಡ್ಕೊಳ್ಳಿಕ್ಕೆ ಈ ಮಂತ್ರ ಸಹಕಾರಿಯಾಗಿದೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ದಂತಹ ವಿಚಾರಗಳು ಅಂತ ಹೇಳಿದ್ರೆ ಈ ಕೇತು ಜಯಂತಿಯ ದಿನ ಕೆಲವೊಂದು ವಿಶೇಷ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು. ಹಾಗಾಗಿ ಈ ಮಂತ್ರ ಪಠಣ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಆ ಮಂತ್ರ ಏನಂದ್ರೆ ಪಾಲಾಶ ಪುಷ್ಪ ಸಂಕಾಶಂ ತಾರಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ಹಾಗೆ ತಮಗೆಲ್ಲ ಗೊತ್ತಿದೆ, ಇಲ್ಲಿ ರಾಹು ಮತ್ತು ಕೇತು ಇಬ್ಬರೂ ಕೂಡ ರಾಕ್ಷಸರು. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತು ಅವರೋಹಣ ಮಾಡ್ತಾ ಇರುವಂಥ ಚಾಂದ್ರ ಸಂಪಾತ ಅಂತ ಹೇಳಿ ಕರೀತಾರೆ. ಇವನು ಸ್ವರ್ಭಾನು ಅನ್ನುವಂಥ ಒಬ್ಬ ರಾಕ್ಷಸ. ಅವನ ತಲೆಯನ್ನು ವಿಷ್ಣು ಕತ್ತರಿಸಿದ ಮೇಲೆ ಅವನ ತಲೆ ಮತ್ತು ದೇಹ ಒಂದು ಹಾವಿನೊಂದಿಗೆ ಸೇರ್ಪಡೆಯಾಗ್ಬಿಡುತ್ತೆ. ತಲೆ ಇಲ್ಲದ ದೇಹವನ್ನು ಪ್ರತಿನಿಧಿಸುವಂತಹ ಕೇತು ಮತ್ತು ದೇಹ ಇಲ್ಲದಂತಹ ತಲೆಯನ್ನು ಪ್ರತಿನಿಧಿಸುವಂತಹ ರಾಹುವಿನ ರಚನೆ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಹಿಂದೂ ಪುರಾಣಗಳ ಪ್ರಕಾರ ಕೇತು ಜೈಮಿನಿ ಗೋತ್ರಕ್ಕೆ ಸೇರಿದರೆ ರಾಹು ಪೈತೀನಸ ಗೋತ್ರಕ್ಕೆ ಸೇರಿದಂಥವನು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಈ ರಾಹು ಕೇತು ಇಬ್ಬರೂ ಕೂಡ ನಿರ್ದಿಷ್ಟ ಲಕ್ಷಣಗಳಿರುವಂಥ ಹಾಗೆ ಸಂಪೂರ್ಣವಾಗಿ ಭಿನ್ನ ಅಸ್ತಿತ್ವಗಳನ್ನು ಹೊಂದಿರುವಂಥ ರಾಕ್ಷಸರು ಅಂತ ಹೇಳಿ ಪರಿಗಣಿಸ್ತಾರೆ. ಹಾಗಾಗಿನೇ ಈ ಸೂರ್ಯಗ್ರಹಣ ಚಂದ್ರಗ್ರಹಣದ ಸಂದರ್ಭದಲ್ಲಿ ರಾಹು ಕೇತುಗಳು ಈ ಸೂರ್ಯ ಚಂದ್ರರನ್ನು ಬಾಧಿಸ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ರಾಹು ಮತ್ತು ಕೇತುಗಳು ಮನುಷ್ಯನ ಜೀವನದ ಮೇಲೆ ವಿಶೇಷ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವಂಥದ್ದು. ಹಾಗಾಗಿನೇ ಕೆಲವು ವಿಶೇಷ ಪ್ರಸಂಗಗಳಲ್ಲಿ ಪ್ರಖ್ಯಾತಿಯ ಉತ್ತುಂಗವನ್ನು ಸಾಧಿಸಲಿಕ್ಕೂ ಕೂಡ ಈ ರಾಹುಕೇತುಗಳು ನೆರವಾಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಕೇತುವನ್ನು ತಲೆಯ ಮೇಲೆ ರಹಸ್ಯ ದೀಪವನ್ನು ಸೂಚಿಸುವಂಥ ಒಂದು ರತ್ನ ಅಥವಾ ತಾರೆಯೊಂದಿಗೆ ಚಿತ್ರೀಕರಣ ಮಾಡಿದ್ದಾರೆ. ಹಾಗಾಗಿ ತಲೆ ಅಂತ ಹೇಳಿದ್ರೆ ಇಲ್ಲಿ ಬುದ್ಧಿ, ಅದು ಮೋಕ್ಷಕ್ಕೆ ಹತ್ತಿರವಾಗುವಂಥ ಒಂದು ರಹಸ್ಯ ಸ್ಥಳ ಅಂತ ಹೇಳಿ ಕೂಡ ಕರೆದಿದ್ದಾರೆ. ಹಾಗಾಗಿ ಕೇತು ವ್ಯಕ್ತಿಯಲ್ಲಿ ಹೆಚ್ಚು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಉಂಟು ಮಾಡ್ತಾನೆ. ಹಾಗಾಗಿ ಯಾವ ವ್ಯಕ್ತಿಗೆ ಆಧ್ಯಾತ್ಮಿಕತೆಯ ಒಲವು ಜಾಸ್ತಿ ಇರುತ್ತೆ ಅಂಥವ್ರಿಗೆ ಕೇತುವಿನ ಪ್ರಭಾವ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ ವ್ಯಕ್ತಿಯನ್ನು ಒಂದು ಧಾರ್ಮಿಕ ಆಕರ್ಷಣೆಗೆ ಸೆಳೆಯುವಂಥದ್ದು, ಅಂದರೆ ದೇವರ ಕಡೆಗೆ ತಿರುಗಿಸುವಂಥ ಒಂದು ವಿಶೇಷ ಶಕ್ತಿ ಕೇತುವಿಗಿದೆ. ಹಾಗಾಗಿ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಉಂಟು ಮಾಡುವಂಥದ್ದು, ಹಾಗೆ ಅವನ ಬುದ್ಧಿಶಕ್ತಿಯನ್ನು ಬದಲಾವಣೆ ಮಾಡಿ ಭಗವಂತನ ಆರಾಧನೆಗೆ ಭಗವಂತನ ಸೇವೆಗೆ ತೊಡಗಿಸ್ಕೊಂತಹ ವಿಶೇಷ ಪ್ರಭಾವವನ್ನು ಕೇತು ಉಂಟು ಮಾಡ್ತಾನೆ ಅನ್ನುವಂಥದ್ದು ಇದೆ. ಹಾಗಾಗಿ ನಮ್ಮ ಬುದ್ಧಿಮತ್ತೆಗಾಗಲಿ ಬುದ್ಧಿವಂತಿಕೆಗಾಗಲಿ ಕಲ್ಪನಾ ಶಕ್ತಿಗಾಗಲಿ ಕೇತು ಸೂಚಕನಾಗಿದ್ದಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಕೇತು ಜಯಂತಿಯ ದಿನ ಈಗಾಗಲೇ ಹೇಳಿರುವಂಥ ಈ ಕೇತು ಮಂತ್ರವನ್ನು ಪಠಣ ಮಾಡಿಕೊಳ್ಳಿ. ಹಾಗೆ ಈ ತಮಿಳುನಾಡಿನಲ್ಲಿ ಇರುವಂಥವರು, ಅಲ್ಲಿ ನಾಗಪಟ್ಟಣಂ ಜಿಲ್ಲೆಯಲ್ಲಿ ಕೇತು ನಾಗನಾಥ ಸ್ವಾಮಿ ದೇವಾಲಯ ಇದೆ. ಇದು ಭಾರತದಲ್ಲಿರುವಂಥ ಒಂದು ಪ್ರಸಿದ್ಧವಾದ ಭಗವಾನ್ ಕೇತು ದೇವಾಲಯ. ಇಲ್ಲಿ ದರ್ಶನ ಮಾಡ್ಬೋದು. ಹಾಗಾಗಿ ನವಗ್ರಹಗಳಿಗೆ ಒಂದೊಂದು ದೇವಾಲಯ ಇದ್ದ ಹಾಗೆ ಕೇತುವಿಗೂ ಕೂಡ ಒಂದು ದೇವಾಲಯ ಇದೆ. ಹಾಗಾಗಿ ದೇವಾಲಯಕ್ಕೆ ಭೇಟಿ ಮಾಡಿ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥವರು ನವಗ್ರಹಗಳನ್ನು ಈ ದಿನ ದರ್ಶನ ಮಾಡಿ ಅದರಲ್ಲಿ ಇರುವಂಥ ಈ ಕೇತು ಗ್ರಹಕ್ಕೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಈ ಮಂತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ನವಮ ಸ್ಥಾನದಲ್ಲಿರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಕುಟುಂಬ ಸದಸ್ಯರ ನಡವಳಿಕೆ ಸ್ವಲ್ಪ ಆಶ್ಚರ್ಯಕರ ರೀತಿಯಲ್ಲಿರುತ್ತೆ. ಬಹಳ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥದ್ದು, ಅನ್ಯೂಶುಯಲ್ ಆಗಿರುವಂಥ ಒಂದು ವಾತಾವರಣ ನಿಮ್ಮ ಕುಟುಂಬದಲ್ಲಿ ಇರುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಯೋಜನೆಗಳು ಯಾವುದೂ ಕೂಡ ನಡೀತಾ ಇಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಏಕೆಂದರೆ ಒಂದಾದರ ಮೇಲೆ ಒಂದರಂತೆ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥ ಸಂದರ್ಭ. ಹಾಗಾಗಿ ಯಾವುದೋ ಏನೋ ಕಾಣದ ಶಕ್ತಿ ಈ ಒಂದು ಕೆಲಸ ಕಾರ್ಯಗಳನ್ನು ಬುಡಮೇಲು ಮಾಡ್ತಾ ಇದೆ ಅನ್ನುವಂಥ ಒಂದು ಮನಸ್ಸಿಗೆ ಬರ್ತಾ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಮನಸ್ಸೇ ಎಲ್ಲದಕ್ಕೂ ಕಾರಣವಾಗುವಂಥದ್ದು. ಮನಕಾರಕನಾದಂತಹ ಚಂದ್ರ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ವಿಚಲಿತನಾಗಿ ಮಾಡ್ತಾ ಇದ್ದಾನೆ.
ಹಾಗಾಗಿನೇ ಈ ಸಮಸ್ಯೆ ಯಾವುದಿದೆ ಅಂತ ಅನ್ನುವಂಥದ್ದನ್ನು ಅದರ ಮೂಲವನ್ನು ಅರಿತುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ಕಾಣುವಂಥದ್ದೆಲ್ಲ ಒಳ್ಳೆಯದಲ್ಲ, ಅದರ ಆಳಕ್ಕೆ ಇಳಿದು ನೀವು ಸಮಸ್ಯೆಯ ಒಂದು ಕಾರಣವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ದಿನ ಕಾರ್ಯಕಾರಣ ಸಂಬಂಧದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡುವಂಥದ್ದು, ನಿಮಗೆ ಇಷ್ಟವಾಗುವಂಥ ಒಂದು ಪ್ರವಾಸಿ ಕ್ಷೇತ್ರಕ್ಕೆ ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ಪ್ರಯಾಣ ಇದೆ, ಆದರೆ ಸ್ವಲ್ಪ ಒತ್ತಡವನ್ನು ಕೂಡ ತರುತ್ತೆ. ಇನ್ನು ರಾಜಕಾರಣಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವಿಶೇಷ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮಗೆ ಬೇಕಾದಂಥ ಸಹಾಯ ಸಹಕಾರಗಳನ್ನು ಗಣ್ಯರಿಂದ ಹಿರಿಯರಿಂದ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮಗೆ ಇಷ್ಟವಾಗುವಂಥ ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಂದರ್ಭ, ಅದರ ಫಲಿತಾಂಶಗಳು ಮಿಶ್ರ ಫಲವನ್ನು ಕೊಡ್ತಾ ಇದೆ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸದಿಂದ ಯಾವುದೇ ರೀತಿಯ ಉನ್ನತ ಮಟ್ಟದ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬೇಡಿ. ಆ ಒಂದು ಭರವಸೆ ಏನಿದೆ ಅಥವಾ ನಿರೀಕ್ಷೆ ಏನಿದೆ ಅದು ಹುಸಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಚಾತುರ್ಯದ ಮಾರ್ಗ ಏನಿದೆ ಅದನ್ನು ಅನುಸರಣೆ ಮಾಡಬೇಕು. ನಿಮ್ಮ ಅನುಭವ ಏನು ಹೇಳುತ್ತೆ ಅದನ್ನು ನೀವು ಅಳವಡಿಸ್ಕೊಳ್ಬೇಕು. ಹಾಗಾಗಿ ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲ ಈ ದಿನ ನಿಮಗೆ. ಹಾಗಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಕೆಲಸದಲ್ಲಿ ನಿಮಗೆ ತೊಂದರೆ ಆಗಿದೆ, ಸಮಸ್ಯೆ ಇದೆ, ಅದನ್ನು ಈ ದಿನ ಮತ್ತೆ ಮರುಕಳಿಸದಂತೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವೃತ್ತಿ ವ್ಯವಹಾರಗಳಲ್ಲಿ ಸಮಸ್ಯೆಗಳಿದೆ, ಆದರೆ ಕೆಲವೊಮ್ಮೆ ಪರಿಹಾರಗಳಾಗ್ತಾ ಇದೆ ಅಂತ ಹೇಳಿ ಕಾಣಿಸಿದ್ರೂ ಕೂಡ ಆ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಅದಕ್ಕೆ ನೀವೇ ಕಾರಣ. ಏಕೆಂದರೆ ಆತುರಾತುರವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದಾಗಲಿ ಅಥವಾ ಸಮಸ್ಯೆಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಅದಕ್ಕೆ ಪರಿಹಾರ ಇದೆ ಅಂತ ಹೇಳಿ ಏಕಮುಖವಾಗಿ ಹೋಗುವಂಥದ್ದಾಗಲಿ ಸ್ವಲ್ಪ ಹಿನ್ನಡೆಗೆ ಕಾರಣವಾಗುತ್ತೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಸಾಧಕ ಬಾಧಕಗಳ ಬಗ್ಗೆ ಆಲೋಚನೆ ಮಾಡಿ. ಒಂದು ಕೆಲಸ ಅಂದರೆ ಅದು ಆಗಬೇಕು, ಅದಕ್ಕೆ ಸಮಸ್ಯೆಗಳಿರುತ್ತೆ, ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಎಲ್ಲಿಂದ ಆ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅನ್ನೋವಂಥದ್ದನ್ನು ಸ್ವಲ್ಪ ಕೂಲಂಕುಷವಾಗಿ ನೀವು ವಿಚಾರ ಮಾಡಬೇಕು. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಅಪ್ಲೈ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಮೂರನೆಯವರ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಬೇಡಿ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರ ನಡುವೆ ಇರುವಂಥ ಮನಸ್ತಾಪವನ್ನು ದೂರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ಒಳ್ಳೆಯ ದಿನ, ಒಳ್ಳೆಯ ಮಾರ್ಗದರ್ಶನ ಇದೆ, ಗುರುವಿನ ದರ್ಶನ ಆಗುತ್ತೆ. ಹಾಗೆ ಈ ದಿನ ಗುರುಸ್ತೋತ್ರವನ್ನು ಹೇಳೋದ್ರಿಂದ ನಿಮ್ಮ ಮನೆ ದೇವರ ಸ್ಮರಣೆ ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಫಲಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಯಾವುದೇ ರೀತಿಯ ಪೈಪೋಟಿ ಇರಲಿ, ಸ್ಪರ್ಧೆ ಇರಲಿ, ಎಷ್ಟೇ ಕಷ್ಟಕರವಾದ ಕೆಲಸ ಇರಲಿ, ಬಹಳ ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸ್ತೀರಿ. ಅಂಥ ಒಂದು ಚಾಕಚಕ್ಯತೆ ಇದೆ, ಅಂಥ ಒಂದು ಬುದ್ಧಿಶಕ್ತಿ, ಯುಕ್ತಿ ಈ ದಿನ ನಿಮಗೆ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಏನೋ ಒಂದು ಹೊಸದು ಆರಂಭ ಆಗಬೇಕು ಅನ್ನುವಂಥದ್ದು, ಹೊಸ ರೆಸಲ್ಯೂಷನ್ ಹೊಸ ವರ್ಷದಲ್ಲಿ ಆಗಬೇಕು, ಅದು ಈ ದಿನ ಜಾರಿಗೆ ತರಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಮೂಡುತ್ತೆ. ಹಾಗೆ ಈ ಒಂದು ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಕೂಡ ಈ ದಿನ ಕಾಣ್ತೀರಿ. ಇನ್ನು ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ಅಪರೂಪಕ್ಕೆ ನಿಮಗೆ ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಅವರ ಸಹಕಾರ ಈ ದಿನ ನಿಮಗೆ ಲಭ್ಯವಾಗುತ್ತೆ ಸೂಕ್ತ ಸಮಯದಲ್ಲಿ. ಹಾಗೆ ಈ ದಿನ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಉತ್ತಮವಾದಂಥ ದಿನ. ಅಂಥ ಒಂದು ಸನ್ನಿವೇಶ ಇದೆ, ಒಬ್ಬರು ಪ್ರೇರೇಪಣೆ ಇದೆ. ಹಾಗಾಗಿ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ವೈಯಕ್ತಿಕ ಜೀವನಕ್ಕಾಗಿ ಕೆಲವೊಂದು ಬದಲಾವಣೆಗಳಾಗುತ್ತೆ, ಉತ್ತಮ ತೀರ್ಮಾನಗಳು ಈ ಸಂದರ್ಭದಲ್ಲಾಗುತ್ತೆ. ಹಾಗೆ ಈ ದಿನ ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಏಕೆಂದರೆ ಕುಟುಂಬ ಸೌಖ್ಯ ಇರೋದರಿಂದ ನಿಮ್ಮ ವೈಯಕ್ತಿಕ ಬೇಕು ಬೇಡಗಳೇನಿದೆ ಇದರ ಒಂದು ಯಶಸ್ವಿ ನಿರ್ವಹಣೆ ಚೆನ್ನಾಗಾಗತ್ತೆ.
ಹಾಗೆ ಈ ದಿನದಲ್ಲಿ ಸೃಜನಾತ್ಮಕ ಕಲಾಕಾರರಿಗೆ ಉತ್ತಮವಾದಂಥ ಅವಕಾಶಗಳಿದೆ. ನಿಮ್ಮ ಟ್ಯಾಲೆಂಟ್ಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ಜೊತೆಗೆ ಈ ದಿನ ಮನಸ್ಸಿಗೆ ಸಮಾಧಾನ, ಯಾವುದೇ ಕೆಲಸ ಮಾಡಿದ್ರೂ ಒಂದು ತೃಪ್ತಿಯನ್ನು ಕಾಣುವಂಥ ಒಂದು ಒಳ್ಳೆಯ ದಿನ. ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕು. ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಕೂಡ ಮೀಸಲಾಗಿಡ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾಗಿರುವಂಥ ದಿನ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಆತ್ಮವಿಶ್ವಾಸ ಇರುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ನೀವು ಪೂರ್ಣಗೊಳಿಸ್ತೀರಿ. ಅದಕ್ಕೆ ಬೇರೆಯವರ ನೆರವು ಎಷ್ಟಿರಬೇಕು, ಯಾವ ಸಮಯದಲ್ಲಿ ಇರಬೇಕು ಅನ್ನುವಂಥ ನಿರ್ಧಾರ ಬಹಳ ಕರಾರುವಕ್ಕಾಗಿರುತ್ತೆ. ತುಂಬ ಲೆಕ್ಕಾಚಾರ, ತುಂಬ ಕ್ಯಾಲ್ಕುಲೇಟಿವ್ ಆಗಿದ್ದೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿನೇ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಉದ್ಯೋಗ ಅಥವಾ ನಿಮ್ಮ ಯಾವುದೇ ರೀತಿಯ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ಕೊಳ್ತೀರಿ. ಕೆಲವೊಂದು ಬದಲಾವಣೆಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಅಂಥದ್ದನ್ನು ಅಪ್ಗ್ರೇಡ್ ಮಾಡುವಂಥದ್ದು, ಒಂದು ಟೆಕ್ನಾಲಜಿಯನ್ನು ಅದಕ್ಕೆ ಮರುಲೇಪನ ಮಾಡುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಸಿಕ್ಕತ್ತೆ. ಹಾಗಾಗಿನೇ ಕೆಲವೊಂದು ತೊಂದರೆಗಳಿಂದ ದೂರ ಆಗುವಂಥದ್ದು, ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನೋಡಿ, ಯಾವುದೇ ರೀತಿಯ ಪ್ರಯತ್ನಗಳಿರಲಿ, ಅದರಲ್ಲೂ ಕುಟುಂಬಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದು ನಿಮಗೆ ತೃಪ್ತಿಯನ್ನು ತರುತ್ತೆ. ಇನ್ನು ಸಾಲ ಸೋಲ ಮಾಡಿರುವಂಥವರು ಸಾಲಗಾರರ ಒತ್ತಡವನ್ನು ಚೆನ್ನಾಗಿ ನಿಭಾಯಿಸ್ತೀರಿ, ಸಾಲ ಮರುಪಾವತಿ ಮಾಡ್ತೀರಿ, ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮುಂದಿನ ಬದುಕಿಗಾಗಿ ಮಾಡುವಂಥ ಪ್ರಯತ್ನಗಳು, ಅದರಲ್ಲಿ ತುಂಬ ಯಶಸ್ಸು ಕೂಡ ಇದೆ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಸಂಪರ್ಕಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ದೂರದ ಬಂಧುಗಳನ್ನು ಭೇಟಿ ಮಾಡ್ತೀರಿ, ಅಪರೂಪಕ್ಕೆ ನಿಮ್ಮ ಸ್ನೇಹಿತರ ಭೇಟಿಯಾಗುವಂಥದ್ದು, ಕಷ್ಟ ಸುಖಗಳ ವಿಚಾರ ವಿನಿಮಯ ಕೂಡ ಇಲ್ಲಿ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ಸನ್ನಿವೇಶಗಳು ಹಲವಿದೆ, ಅದನ್ನು ಅನುಭವಿಸ್ತೀರಿ. ಹಾಗಾಗಿ ಈ ದಿನ ಕೆಲಸ ಮಾಡಲಿಕ್ಕೂ ಕೂಡ ಒಳ್ಳೆಯ ಉತ್ಸಾಹ ಹುರುಪು ನಿಮ್ಮಲ್ಲಿರುತ್ತೆ. ಅದಕ್ಕಾಗಿಯೇ ಈ ದಿನ ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಮತ್ತಷ್ಟು ಬಲ ಶಕ್ತಿ ನಿಮಗೆ ಒದಗಿ ಬರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಕೆಲವರ ಅಭಿಪ್ರಾಯಕ್ಕೆ ತುಂಬ ಮನ್ನಣೆಯನ್ನು ಕೊಡೋದ್ರಿಂದ ಅಷ್ಟೊಂದು ಕಾರ್ಯಗಳು ಸಮರ್ಪಕವಾಗಿ ನಡೆಯಲ್ಲ. ಹಾಗಾಗಿ ಯಾರಿಗೆ ಮನ್ನಣೆ ಕೊಡಬೇಕು, ಯಾರ ಒಂದು ಮಾತಿಗೆ ಮಾನ್ಯತೆ ಕೊಡಬೇಕು ಅನ್ನುವಂಥ ವಿಚಾರಗಳಲ್ಲಿ ಸ್ವಲ್ಪ ಏಕಮುಖವಾಗಿ ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಾಗಾಗಿ ನಿಮ್ಮ ಮನಸ್ಸಿಗೆ ಬಂದದ್ದೇ ಸರಿ, ನೀವು ಹೇಳಿದ್ದೇ ಒಂದು ರೀತಿಯಲ್ಲಿ ಕಾನೂನಿನ ರೀತಿಯಲ್ಲಿ ಇರಬೇಕು ಅನ್ನುವಂಥ ವಿಚಾರಧಾರೆಗಳು ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ನಿಮ್ಮ ಒಂದು ದೃಷ್ಟಿಯಿಂದ ಇದು ಸರಿಯಾಗಿ ಕಾಣಿಸುತ್ತೆ, ಆದರೆ ಬೇರೆಯವರ ದೃಷ್ಟಿಯಲ್ಲಿ ಈ ದಿನ ನೀವು ಬಹಳಷ್ಟು ತಪ್ಪುಗಳನ್ನು ಮಾಡ್ತಿದ್ದೀರಿ ಅನ್ನುವಂಥ ಅಭಿಪ್ರಾಯಕ್ಕೆ ಬರುತ್ತೆ. ಹಾಗಾಗಿನೇ ಈ ದಿನ ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಿಮ್ಮ ಸ್ವಂತಿಕೆ ಇರಲಿ, ನಿಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳಿರಲಿ, ಅದನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಸಮಷ್ಟಿಗೆ, ಕುಟುಂಬಕ್ಕಾಗಿ ಈ ದಿನ ನೀವು ಇದ್ದೀರಿ ಅನ್ನುವಂಥದ್ದನ್ನು ತೋರಿಸ್ಬೇಕು. ಇಂಥ ಒಂದು ಪ್ರಯತ್ನ ಇರಲಿ. ಜೊತೆಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ಕೂಡ ಕೊಡಬೇಕಾಗತ್ತೆ. ಇನ್ನು ನೀವು ತಿನ್ನುವಂಥ ಆಹಾರ ಸಾತ್ವಿಕವಾಗಿರಬೇಕು. ನಿಮ್ಮ ಓಡಾಟ ಬಹಳ ವಿಶೇಷವಾಗಿ ಒಂದು ತ್ರಾಸದಾಯಕವಾಗಿ ಇರಬಾರ್ದು, ಅದನ್ನು ನೋಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ನೀವು ಎಷ್ಟು ಮೃದುವಾಗಿರ್ತೀರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಯಾವುದೇ ವ್ಯಕ್ತಿಯಲ್ಲಿರುವಂಥ ದೋಷಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಹಿಂದೆ ಮಾಡಿರುವಂಥ ಕೆಲವು ತಪ್ಪುಗಳನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇದೆಲ್ಲ ನಿಮಗೆ ಸ್ವಲ್ಪ ಆಘಾತವನ್ನು ತರುತ್ತೆ. ತಿಳಿಯಾಗಿರುವಂಥ ಮನಸ್ಸಿಗೆ ಈ ದಿನ ಇಂಥ ಒತ್ತಡಗಳು ಬಂದಾಗಲೇ ನೀವು ವಿಚಿತ್ರವಾದಂಥ ತೀರ್ಮಾನಗಳನ್ನು ಕೈಗೊಂಡು ಬಿಡ್ತೀರಿ. ಹಾಗೆ ನಿಮ್ಮ ಮಾತು ಕೂಡ ಕಠಿಣವಾಗಿರುವಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿಯೇ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ಸ್ಮರಣೆ ಮಾಡ್ತಾಯಿರಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.
ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅನ್ನುವಂಥದ್ದು ಇರಬೇಕಾಗತ್ತೆ. ಈ ದಿನ ತುಂಬ ಯಾಮಾರ್ತೀರಿ, ತುಂಬ ಒತ್ತಡಗಳಿರುತ್ತೆ. ಹಾಗೆ ಈ ದಿನ ನಿಮ್ಮತನವನ್ನು ದುರುಪಯೋಗಪಡಿಸ್ಕೊಳ್ಳುವಂಥ ಹಿತಶತ್ರುಗಳು ನಿಮ್ಮ ಜೊತೆಯಲ್ಲಿರ್ತಾರೆ. ಇವೆಲ್ಲವನ್ನು ಗಮನಿಸಿದ್ರೆ ಈ ದಿನ ನಿಮಗೆ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಅಷ್ಟಕ್ಕಷ್ಟೇ. ಹಾಗಾಗಿ ಯಾವುದೇ ರೀತಿಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಕೂಡ ಅದು ನಿಮಗೆ ಒಳ್ಳೆಯದನ್ನು ತರಲ್ಲ, ಅನುಕೂಲ ಆಗಲ್ಲ. ಹಾಗಾಗಿನೇ ಯಾವುದೇ ರೀತಿಯ ಪ್ರಮುಖ ತೀರ್ಮಾನಗಳಿಗೆ ಈ ದಿನ ಕೈ ಹಾಕಬೇಡಿ. ಹಾಗೆ ಕೆಲವೊಂದು ಕಷ್ಟಕರವಾದಂಥ ವಿಚಾರಗಳಿದೆ, ಕೆಲವೊಂದು ಸಮಸ್ಯೆಗಳಿದೆ. ಅದನ್ನು ನೀವೇ ಪರಿಹಾರ ಮಾಡಿಕೊಳ್ಳಿಕ್ಕೆ ಮುಂದಾಗ್ತೀರಿ. ಹಾಗಾಗಿ ಹಿರಿಯರ ಒಂದು ಸಲಹೆ ಇಲ್ಲದೆ, ಗುರುಗಳ ಮಾರ್ಗದರ್ಶನ ಇಲ್ಲದೆ ಯಾವುದೇ ಕೆಲಸಗಳು ಒಳ್ಳೆಯ ಫಲಿತಾಂಶವನ್ನು ಈ ದಿನ ಕೊಡಲ್ಲ. ಹಾಗಾಗಿನೇ ಅವರು ಹಿರಿಯರಿರಲಿ, ಕಿರಿಯರಿರಲಿ, ಯಾರೇ ಇದ್ದರೂ ಕೂಡ ಅವರು ಕೊಡುವಂಥ ಸಲಹೆಯನ್ನು ಒಮ್ಮೆ ಪರಿಶೀಲನೆ ಮಾಡಿ ಅಳವಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಒಳ್ಳೆಯ ಒಂದು ಯೋಗಗಳು ಇರುವಂಥ ಸಂದರ್ಭ ಕೂಡ ಇದೆ. ನೋಡಿ, ಎಷ್ಟೋ ಜನ ಕಷ್ಟಪಟ್ಟಿದ್ದೀರಿ, ಹಿಂದೆ ಮಾಡಿರುವಂಥ ಒಳ್ಳೆಯ ಕೆಲಸ ಕಾರ್ಯಗಳು ಈ ದಿನ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕೊಡುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿನೇ ಕೆಲವೊಂದು ಸಂದರ್ಭ ಖುಷಿಯಾಗಿರ್ತೀರಿ, ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಒತ್ತಡಗಳು ಕೂಡ ಇರುತ್ತೆ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ನಿರೀಕ್ಷೆಗಳು ಇಲ್ಲಿ ಈಡೇರಲ್ಲ. ನಿಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಈ ದಿನ ಯಾವುದೇ ರೀತಿಯ ಉತ್ತಮ ಪ್ರತಿಫಲವನ್ನು ಕೊಡ್ತಾ ಇಲ್ಲ. ಹಾಗಾಗಿ ನೀವು ಅಂದುಕೊಂಡಿದ್ದೆಲ್ಲ ತಳ್ಕೆಳಗಾಗ್ಬಿಡುತ್ತೆ. ನೀವು ಬಯಸಿದ್ದೆಲ್ಲ ನಿಮಗೆ ಕೈಗೆ ಸಿಕ್ಕಲ್ಲ ಈ ದಿನ. ಹಾಗಾಗಿ ಸ್ವಲ್ಪ ನಿರಾಸೆ ಇರುತ್ತೆ. ಈ ಬದುಕಿನಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಬುದ್ಧಿವಂತರ ಒಂದು ಲಕ್ಷಣ. ಅಂಥ ಲಕ್ಷಣ ಈ ದಿನ ನಿಮ್ಮಲ್ಲಿರಬೇಕು. ಅದಕ್ಕಾಗಿಯೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಏಕಾಗ್ರತೆ ಇರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಅಸಾಧಾರಣವಾದಂಥ ಒಂದು ಏಕಾಗ್ರತೆ ಇದೆ, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರುವಂಥ ದಿನ. ಯಾಕೆಂದರೆ ಒಂದು ಕೆಲಸ ಕೈ ಹಿಡಿದ್ರೆ ಅದನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಹಠ ಒಂದು ಕಡೆ ಇದೆ, ಜೊತೆಗೆ ಆ ಕೆಲಸವನ್ನು ಹೇಗೆ ನಿಭಾಯಿಸ್ತೀರಿ ಅನ್ನುವಂಥ ಒಂದು ವಿಶೇಷ ಬುದ್ಧಿವಂತಿಕೆ ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡಲ್ಲ. ಕೆಲಸ ಅಂದರೆ ಕೆಲಸ, ಆಗಬೇಕು ಅಂದರೆ ಆಗಬೇಕು, ಅಂಥ ಒಂದು ಶಿಸ್ತಿನ ಸಿಪಾಯಿಯಂತೆ ಈ ದಿನ ಇರ್ತೀರಿ. ಹಾಗೆ ಈ ದಿನ ಕೆಲವರಲ್ಲಿರುವಂಥ ದೋಷಗಳನ್ನು ನೀವು ಸರಿಪಡಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ತಪ್ಪು ಮಾಡಿದಂಥವರು ಬಹಳ ಬೇಗ ನಿಮ್ಮ ಕಣ್ಣಿಗೆ ಬೀಳ್ತಾರೆ. ಹಾಗೆ ಆ ದೋಷ, ಆ ತಪ್ಪು ಏನಿದೆ ಅದನ್ನು ಸರಿಪಡಿಸಬೇಕು ಅನ್ನುವಂಥ ಒಂದು ಉತ್ಸಾಹ ಕೂಡ ಮನಸ್ಸಿನಲ್ಲಿರುತ್ತೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಈ ದಿನ ಸ್ವಲ್ಪ ನಿಧಾನವಾಗಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ತೀರಾ ಹತ್ತಿರದವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಣೆ ಮಾಡಬೇಕು ಅಥವಾ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸಂದರ್ಭ ಒದಗಿ ಬರಬಹುದು. ಆದರೆ ಸ್ವಲ್ಪ ಜಾಗ್ರತೆ ಇರಲಿ. ನೀವು ಹತ್ತಿರದವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರ ಇಟ್ಕೊಂಡ್ರೆ ಮುಂದೆ ಗಂಟು ನಂಟು ಎರಡೂ ಉಳಿಯಲ್ಲ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಈ ದಿನ ನಿಮಗೆ ಆಧ್ಯಾತ್ಮಿಕ ವಿಚಾರಗಳು ಇಷ್ಟ ಆಗುತ್ತೆ, ಧಾರ್ಮಿಕ ವಿಚಾರಗಳು ಇಷ್ಟ ಆಗುತ್ತೆ. ಹಾಗಾಗಿನೇ ಕೆಲ ಸಮಯ ಆ ಬಗ್ಗೆ ಮಾತಾಡುವಂಥದ್ದು, ಅಂಥ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ನಡೆಯುವಂಥ ಚರ್ಚೆಗಳು ಉತ್ತಮ ಫಲವನ್ನು ಕೊಡುತ್ತೆ. ಒಟ್ಟಾರೆ ಈ ದಿನದ ಕನಸು ನಿಮಗೆ ನನಸಾಗುತ್ತೆ, ಪ್ರಯತ್ನಗಳು ಸಫಲವಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಗತ್ಯಕ್ಕೆ ಹಣ ಇರಲ್ಲ, ಕೊರತೆ ಇರುವಂಥ ದಿನ. ಹಾಗಾಗಿ ನಿಮ್ಮ ಯೋಜನೆಗಳು ಈ ದಿನ ಬಹಳ ಚೆನ್ನಾಗಿದೆ. ಆದರೆ ಅದಕ್ಕೆ ಬೇಕಾಗಿರುವಂಥ ಹಣಕಾಸಿನ ಸಂಪನ್ಮೂಲದ ಕೊರತೆ ವಿಪರೀತವಾಗಿ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಕೆಲವೊಮ್ಮೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಅಲ್ಲಿಗೆ ಡ್ರಾಪ್ ಮಾಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಇನ್ನು ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಬಹಳಷ್ಟು ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮಗೆ ತುಂಬ ವ್ಯವಧಾನ ಬೇಕು, ತಾಳ್ಮೆ ಬೇಕು. ಆದರೆ ನಿಮಗೆ ಎಲ್ಲ ಇದೆ, ಆದರೆ ಈ ದಿನ ಸ್ವಲ್ಪ ತಾಳ್ಮೆ ಕಡಿಮೆ ಇರುತ್ತೆ.
ಆತುರಾತುರವಾಗಿ ಕೆಲಸಗಳನ್ನು ಮಾಡ್ತೀರಿ. ಕಣ್ಣಿಗೆ ಕಂಡದ್ದನ್ನು ನೀವು ಈ ದಿನ ಬಯಸುವಂಥದ್ದು. ಆದರೆ ಅದು ಸಿಕ್ಕದೇ ಇದ್ದಾಗ ಅದನ್ನು ಪ್ರತೀಕಾರ ರೂಪವಾಗಿಯೂ ಕೂಡ ಪಡ್ಕೊಳ್ಬೇಕು ಅನ್ನುವಂಥ ದುಸ್ಸಾಹಸದಲ್ಲಿ ಇರ್ತೀರಿ. ಹಾಗೆ ಈ ಎಲ್ಲ ವಿಚಾರಗಳು ಕೂಡ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಮಾನಸಿಕ ನೋವನ್ನು ಕೊಡುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮಗೆ ತುಂಬ ಬೇಕಾದಂತಹ ಸ್ನೇಹಿತರಿಂದಲೇ ಈ ದಿನ ಮನಸ್ಸಿಗೆ ಬೇಸರ ಆಗುತ್ತೆ. ಕೆಲವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುವಂಥ ಘಟನೆಗಳು ಕೂಡ ನಿಮ್ಮ ಮನಸ್ಸನ್ನು ವಿಚಲಿತಗೊಳಿಸ್ಬಿಡುತ್ತೆ ಈ ದಿನದಲ್ಲಿ. ಹಾಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಈ ದಿನ ನಷ್ಟಕ್ಕೆ ಕಾರಣವಾಗುವಂಥದ್ದು. ಹಣ ವಿಪರೀತವಾಗಿ ಖರ್ಚಾಗುತ್ತೆ. ಆದಾಯಕ್ಕಿಂತ ಈ ದಿನ ಖರ್ಚು ಜಾಸ್ತಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಆದಾಯವನ್ನು ಉತ್ತಮಪಡಿಸ್ಕೊಳ್ಬೇಕು ಅಥವಾ ನಿಮ್ಮ ದುಡಿಮೆಯಲ್ಲಿ ಸ್ವಲ್ಪ ಭಾಗವನ್ನು ಉಳಿತಾಯ ಮಾಡಬೇಕು ಅನ್ನುವಂಥ ಯಾವುದಾದ್ರೂ ಸಲಹೆಗಳು ಬಂದರೆ ಅದನ್ನು ಸ್ವೀಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲ ಸಿಕ್ಕುವಂಥ ದಿನ. ಕಷ್ಟಪಟ್ಟು ದುಡಿತೀರಿ, ಆ ದುಡಿಮೆಗೆ ತಕ್ಕಂಥ ಫಲ ಸಿಕ್ಕತ್ತೆ. ಫಲವನ್ನು ಬಹಳ ವಿಶೇಷವಾಗಿ ಅನುಭವಿಸ್ತೀರಿ. ಹಾಗಾಗಿ ಒಳ್ಳೆಯ ಯೋಗ ಇರುವಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಸ್ವಲ್ಪ ಮಟ್ಟಿನ ಬದಲಾವಣೆಗಳು ಕೂಡ ಆಗುತ್ತೆ. ನೀವು ತೆಗೆದುಕೊಂಡಂಥ ತೀರ್ಮಾನದಲ್ಲೂ ಕೂಡ ಬದಲಾವಣೆಗಳಾಗ್ಬೋದು. ಯಾವುದಕ್ಕೂ ಕೂಡ ಹೊಂದಾಣಿಕೆಯ ಮನಸ್ಥಿತಿ ಇರೋದರಿಂದ ಯಾವುದೇ ರೀತಿಯ ಒತ್ತಡಗಳು ಈ ದಿನ ನಿಮಗೆ ಉಂಟಾಗಲ್ಲ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯತ್ನಗಳೇನಿದೆ ಅದು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಬಂಧು ಬಾಂಧವರಿಗೆ ಬಹಳ ಬೇಗ ತಲುಪತ್ತೆ. ಹಾಗಾಗಿ ನಿಮ್ಮ ಒಂದು ಕೆಲಸಗಳು ಕೊಡುವಂಥ ಪ್ರತಿಫಲ ಏನಿದೆ ಅದು ನಿಮಗಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಅನುಕೂಲವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ, ಅಧಿಕಾರ ಇದೆ. ಒಂದು ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹೆಗಲಿಗೆ ಬರುವಂಥ ಸಾಧ್ಯತೆಗಳಿದೆ. ಅದನ್ನೆಲ್ಲ ಚೆನ್ನಾಗಿ ನಿಭಾಯಿಸುವಂಥ ಒಂದು ಬುದ್ಧಿವಂತಿಕೆ ಕೂಡ ಇದೆ. ಹಾಗಾಗಿ ಸೂರ್ಯ ಚಂದ್ರರ ಬಲ ಈ ದಿನ ವಿಶೇಷವಾಗಿ ನಿಮಗಿರೋದ್ರಿಂದ, ಅದರಲ್ಲೂ ಆರೋಗ್ಯದಲ್ಲಿ ಒಂದು ರೀತಿಯಲ್ಲಿ ಚೇತರಿಕೆ ಇರೋದರಿಂದ ಕೆಲವು ಕೆಲಸಗಳನ್ನು ನೀವೇ ಇಷ್ಟಪಟ್ಟು ಮಾಡ್ತೀರಿ. ಹಾಗಾಗಿ ಯಾವ ಕೆಲಸ ಇಷ್ಟ ಆಗುತ್ತೋ ಅಲ್ಲಿ ಹೊರೆ ಇರಲ್ಲ, ಒತ್ತಡ ಇರಲ್ಲ, ಬಹಳ ಸಂತೋಷದಿಂದ ನಿಭಾಯಿಸುವಂಥದ್ದು ಇದೆ. ಹಾಗೆ ಈ ದಿನ ಮನೆಯಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ಮನೆಯಿಂದ ಒಳ್ಳೆಯ ಸುದ್ದಿ ನಿಮಗೆ ಸಿಕ್ಕುವಂಥದ್ದು, ಸಿಹಿ ಸುದ್ದಿ. ಹಾಗಾಗಿನೇ ಮನಸ್ಸಿಗೆ ಸಂತೋಷವಾಗುವಂಥ ಸನ್ನಿವೇಶಗಳು ಬಹಳಷ್ಟು ಇರುತ್ತೆ. ಪಾಸಿಟಿವ್ ಆಗಿರ್ತೀರಿ. ಎಲ್ಲದರಲ್ಲೂ ಕೂಡ ಒಂದು ಧನಾತ್ಮಕ ಅಂಶವನ್ನು ಕಾಣೋದ್ರಿಂದ ಈ ದಿನ ನಿಮ್ಮ ಉತ್ಸಾಹ, ನಿಮ್ಮ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮಗೆ ಇಷ್ಟವಾದಂತಹ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ. ಹಾಗಾಗಿ ಗುರು ಸನ್ನಿಧಿಗೆ, ಗುರುಪೀಠಕ್ಕೆ ಹೋಗಿ ಈ ದಿನ ದರ್ಶನ ಮಾಡಿ ಬರುವಂಥದ್ದು ಮತ್ತಷ್ಟು ಬಲವನ್ನು ನಿಮಗೆ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚಿಂತನೆಯ ದಿನ, ಚಿಂತೆಯ ದಿನ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಹೆಚ್ಚು ಹೆಚ್ಚು ಚಿಂತೆ ಮಾಡ್ತೀರಿ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಚಿಂತನೆ ಕೂಡ ಮಾಡ್ತೀರಿ. ಹಾಗಾಗಿನೇ ನಿಮ್ಮ ಆಂತರ್ಯ, ನಿಮ್ಮ ಮನಸ್ಸು, ನಿಮ್ಮ ಒಳನೋಟ, ನಿಮ್ಮ ಇಂಟ್ರಾಸ್ಪೆಕ್ಷನ್ನು ಇದೆಲ್ಲ ಈ ದಿನ ಒಂದೊಂದು ಎಳೆ ಎಳೆಯಾಗಿ ಬಿಡಿಸ್ಕೊಳ್ಳುವಂಥ ಒಂದು ದಿನ. ಹಾಗಾಗಿ ನೀವು ಹಿಂದೆ ಮಾಡಿರುವಂಥ ಕೆಲಸ ಕಾರ್ಯಗಳು, ಅದು ನೀಡ್ತಾ ಇರುವಂಥ ಫಲಿತಾಂಶಗಳು, ಅದರಿಂದ ಆಗ್ತಾ ಇರುವಂಥ ಈ ಸುಖ ಆಗಲಿ ದುಃಖ ಆಗಲಿ ಇದು ಎಳೆ ಎಳೆಯಾಗಿ ಈ ದಿನ ನಿಮ್ಮ ಮನಸ್ಸಿಗೆ ಮೂಡುವಂಥದ್ದಾಗತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಿಗಾಗಿ, ಕೆಲವೊಂದು ಸಹಾಯಕ್ಕಾಗಿ ಪರಿತಪಿಸುವಂಥದ್ದು ಕೂಡ ಇರುತ್ತೆ. ತುಂಬ ಸಾಹಸ ಮಾಡ್ತೀರಿ, ತುಂಬ ಪ್ರಯತ್ನ ಪಡ್ತೀರಿ, ಆದರೆ ಬರುವಂಥ ಫಲ ಮಾತ್ರ ಅಷ್ಟಕ್ಕಷ್ಟೇ. ಹಾಗೆ ಈ ದಿನ ಹಣವನ್ನು ಉಳಿತಾಯ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಆದರೆ ಸ್ತ್ರೀಯರಿಗಾಗಿ ಈ ದಿನ ಹಣ ಹೆಚ್ಚು ಖರ್ಚು ಮಾಡ್ತೀರಿ. ಹಾಗೆ ಈ ದಿನ ಕುಟುಂಬಸ್ಥರ ಆರೋಗ್ಯ, ಅವರ ಒಂದು ಬೇಕು ಬೇಡಗಳು, ಅವರ ಡಿಮ್ಯಾಂಡ್ ಏನಿದೆ ಅದು ಕೂಡ ನಿಮಗೆ ಒತ್ತಡವನ್ನು ತರಿಸುತ್ತೆ. ನಿಮ್ಮ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಅದನ್ನು ಕೂಡ ನಿಭಾಯಿಸಬೇಕಲ್ಲ ಅನ್ನುವಂಥ ಒಂದು ಹೊಣೆಗಾರಿಕೆ ಇರುತ್ತೆ. ಆದರೆ ಇದನ್ನು ನೀವು ನಿಭಾಯಿಸಲಿಕ್ಕೆ ಈ ದಿನ ಅಷ್ಟೊಂದು ಸಮರ್ಥರಾಗಿಲ್ಲ. ಏಕೆಂದರೆ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಈ ದಿನ ತುಂಬ ಕಡಿಮೆ ಇರುತ್ತೆ. ನಿಮಗೆ ಸಮಯಕ್ಕೆ ಸರಿಯಾಗಿ ತೀರ್ಮಾನ ಕೈಗೊಳ್ಳಲ್ಲ, ಸಮಯಕ್ಕೆ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಕೂಡ ಮಾಡಲ್ಲ.
ಅಂತಹ ಸಂದರ್ಭದಲ್ಲಿ ಕೆಲವು ಹಿನ್ನಡೆಗಳು ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ಭಗವಂತ ಏನನ್ನು ಕೊಟ್ಟರೂ ಕೂಡ ಅದೇ ನಿಮ್ಮ ಪಾಲಿನ ಪಂಚಾಮೃತ. ಈ ದಿನ ಅದನ್ನು ನಗುನಗ್ತಾ ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂಥ ಸನ್ನಿವೇಶ ಎದುರಾಗುವಂಥ ದಿನ. ನೋಡಿ, ಎಷ್ಟು ಭರವಸೆ ಇದೆ, ಎಷ್ಟು ವಿಶ್ವಾಸ ಇದೆ, ಕೆಲಸಗಳಾಗತ್ತೆ ಅನ್ನುವಂಥ ಒಂದು ಕಲ್ಪನೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನಂತೆ ಫಲಿತಾಂಶಗಳು ಸಿಕ್ಕತ್ತೆ, ಉತ್ತಮವಾದಂಥ ಫಲಿತಾಂಶ. ಅದರಲ್ಲೂ ಈ ಮನೆಯ ವಾತಾವರಣ, ಕುಟುಂಬದ ವಾತಾವರಣ ನಿಮಗೆ ತುಂಬ ತೃಪ್ತಿಕರವಾಗಿರುತ್ತೆ. ಹಾಗೆ ಕೆಲವು ಸೌಲಭ್ಯಗಳನ್ನು ವಿಶೇಷ ರೀತಿಯಲ್ಲಿ ಅನುಭವಿಸ್ತೀರಿ. ಯಾರಿಗೂ ಇಲ್ಲದಂಥ ಸೌಲಭ್ಯಗಳು, ಸವಲತ್ತುಗಳು ಈ ದಿನ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂಥ ಬಯಕೆಗಳೇನಿದೆ ಅದನ್ನು ಈಡೇರಿಸ್ಕೊಳ್ತೀರಿ. ಅಂಥ ಒಂದು ಸನ್ನಿವೇಶ ಕೂಡ ನಿಮಗಾಗಿ ಒದಗಿ ಬರುವಂಥದ್ದು. ಹಾಗಾಗಿ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನುವಂಥ ಸನ್ನಿವೇಶ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ನೀವು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ನೀವು ಮಾಡಿರುವಂಥ ಒಂದು ಕೆಲಸ ಅದು ನಿಮಗೆ ಒಳ್ಳೆಯದಾಗಿ ಕಂಡರೂ ಕೂಡ ಅದನ್ನು ತುಂಬ ಡಿಫೆಂಡ್ ಮಾಡ್ಕೊಳ್ತೀರಿ. ಅದನ್ನು ಸರಿಯಾಗಿದೆ, ಸರಿ ಸಮಯದಲ್ಲಿ ಮಾಡಿದ್ದೇನೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಹೇಳಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಬಂಧುಗಳಿಂದ, ಮಿತ್ರರಿಂದ ಅನಿರೀಕ್ಷಿತ ಆಹ್ವಾನಗಳು ನಿಮಗೆ ಬರುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಸಮಸ್ಯೆಗಳೇನಿದೆ ಅದರ ಮೂಲವನ್ನು ಹುಡುಕ್ತೀರಿ. ಸಮಸ್ಯೆ ಎಲ್ಲಿಂದ ಆರಂಭ ಆಯಿತು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಇನ್ನು ಕುಟುಂಬಕ್ಕೆ ನೀವು ಮಾಡಬೇಕಾಗಿರುವಂಥ ಕೆಲಸಗಳು, ನಿಮ್ಮ ಜವಾಬ್ದಾರಿಗಳು, ಕುಟುಂಬದ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು, ಇದನ್ನು ಬಹಳ ಮುತುವರ್ಜಿಯಿಂದ ಈ ದಿನ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಇದೆ. ಇದು ಮಹಾ ಸೌಭಾಗ್ಯ ನಿಮಗೆ. ಇದರಿಂದಲೇ ನಿಮ್ಮ ಸ್ಥಾನಮಾನ ಜಾಸ್ತಿ ಆಗುತ್ತೆ, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಈ ದಿನ ಲಾಭದಾಯಕವಾದಂಥ ದಿನ. ಅದಕ್ಕಾಗಿಯೇ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಫಲಪ್ರದವಾದಂಥ ದಿನ. ಅದರಲ್ಲೂ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಬಹಳ ನಿಧಾನವಾದಂಥ ಒಂದು ನಡೆ ಇದೆ. ಎಲ್ಲವನ್ನ ನೋಡಿಕೊಂಡು ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡಿಕೊಂಡು ಮುಂದುವರಿಯುವಂಥ ಒಂದು ವಿಶೇಷ ದಿನ. ಹಾಗಾಗಿನೇ ಆತುರದ ಕೆಲಸಗಳು ಈ ದಿನ ಆಗಲ್ಲ. ಎಷ್ಟೇ ನಿಮ್ಮನ್ನು ಪ್ರಚೋದನೆ ಮಾಡಿದ್ರೂ ಕೂಡ ನೀವು ನಿಧಾನವಾಗಿಯೇ ಆ ಕೆಲಸಕ್ಕೆ ಪ್ರತಿಕ್ರಿಯಿಸುವಂಥ ಒಂದು ಒಳ್ಳೆಯ ಸಂದರ್ಭ ಇದೆ. ಹಾಗೆ ಈ ದಿನ ಹೊಸ ಸಾಲದ ಪ್ರಯತ್ನಗಳು ಕೂಡ ನಿಮಗೆ ಯಶಸ್ವಿಯಾಗತ್ತೆ. ಬೇಕಾದಂಥ ಹಣ ನಿಮಗೆ ಸಿಕ್ಕತ್ತೆ. ಒಂದು ಸಂಘ ಸಂಸ್ಥೆಯಿಂದ, ಬ್ಯಾಂಕಿನಿಂದ, ಸ್ನೇಹಿತರಿಂದ, ಬಂಧುಗಳಿಂದ ನಿಮಗೆ ಹಣದ ಗ್ಯಾರಂಟಿ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಪ್ರತಿಫಲಕ್ಕಾಗಿ ಕೆಲವೊಂದು ಸಮಯ ಕಾಯ್ತೀರಿ. ಅದರಲ್ಲೂ ನಿಮ್ಮ ಪ್ರೀತಿಯ ಜೀವನ, ಕುಟುಂಬದ ಜೀವನ, ಏನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ. ತಡ ಆದರೂ ಕೂಡ ಅದು ಒಳ್ಳೆಯ ಸಮಯ, ಒಳ್ಳೆಯ ಸುದ್ದಿಯನ್ನು ನಿಮಗೆ ತರುತ್ತೆ. ಹಾಗೆ ಈ ದಿನ ಕೆಲವು ನೆಂಟರಿಷ್ಟರು ನಿಮಗೆ ತೊಂದರೆಯನ್ನು ಕೊಡ್ಬೋದು. ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥವರಿದ್ದಾರೆ. ಏನೋ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸ್ತಾರೆ, ಏನೋ ಒಂದು ಅಪವಾದ, ಅಪಪ್ರಚಾರ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಅವೆಲ್ಲವನ್ನು ಕೂಡ ಅಲ್ಲಗಳೆಯುವಷ್ಟು ಒಂದು ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ನಿಮ್ಮನ್ನು ನೀವು ಬಹಳ ಚೆನ್ನಾಗಿ ಈ ದಿನ ಮ್ಯಾನೇಜ್ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಹಿರಿಯರ ಒಂದು ವಿಚಾರದಲ್ಲೂ ಕೂಡ ಉತ್ತಮವಾದಂಥ ತೀರ್ಮಾನಗಳಾಗುತ್ತೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರಯತ್ನಗಳು ಬಹಳ ವಿಶೇಷ ಫಲವನ್ನು ಕೊಡುತ್ತೆ. ಜೊತೆಗೆ ಮನಸ್ಸಿಗೆ ಒಂದು ರೀತಿಯಲ್ಲಿ ತೃಪ್ತಿಯನ್ನು ತರುವಂಥ ಸಂದರ್ಭ ಇದು. ಹಾಗೆ ಈ ದಿನ ಯಾವ ಉದ್ದೇಶದಿಂದ ನೀವು ಕೆಲಸಗಳನ್ನು ಆರಂಭ ಮಾಡ್ತೀರೋ ಅದೇ ರೀತಿಯಲ್ಲಿ ಕೆಲಸಗಳು ಬಹಳ ಬೇಗ ಮುಕ್ತಾಯ ಆಗುವಂಥದ್ದು, ಒಳ್ಳೆಯ ಫಲಿತಾಂಶವನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಈ ಧನಾತ್ಮಕವಾಗಿ ಆಲೋಚನೆ ಮಾಡುವಂಥ ಸ್ನೇಹಿತರ ಜೊತೆ ಇರಿ. ಒಳ್ಳೆಯ ಸಲಹೆ ಕೊಡುವಂಥ ಹಿರಿಯರ ಮಾರ್ಗದರ್ಶನ ಇರಲಿ, ಗುರುಗಳ ಸಲಹೆ ಇರಲಿ. ಇದೆಲ್ಲವೂ ಕೂಡ ಒಟ್ಟಾರೆ ಆದರೆ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ ಆಗುತ್ತೆ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಕೂಡ ಜೊತೆಯಲ್ಲಿ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.